ದೇಶದಲ್ಲಿ ಜಾತಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಒಂದು ಒಂದು ಒತ್ತಡತನವನ್ನು ಬೀರ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕಾಗಿತ್ತು. ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳಾದ್ರೂ ಏನು ಹಿಂದುಳಿದ ಜನಾಂಗಕ್ಕೆ ರುದ್ರಭೂಮಿಗೂ ಕೂಡ ಒಂದು ಅವಕಾಶ ಗ್ರಾಮೀಣ ಮಟ್ಟದಲ್ಲಿ ಇಲ್ಲದಂತಾಗಿದೆ. ಯಾರಿಗೆ ಬಂದಿದೆ ಸ್ವಾತಂತ್ರ್ಯ ಅನ್ನುವಂಥ ಮಾತನ್ನ ಮತ್ತೆ ನಾವು ಪುನಃ ಉಚ್ಚರಿಸುವಂಥ ಮಾತು ಈಗ ಬರ್ತಾ ಇದೆ. ಈಗಾಗಲೇ ನಾನು ಈ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಯಾವ ವಿಷಯ ಅಂತಂದರೆ, ಬೆಳಗಾವಿ ಗಡಿ ಭಾಗದ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ಭಾಗವನ್ನು ಹಂಚಿಕೊಂಡಿರುವಂಥ ಜುಗುಳ್ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ಸಮಸ್ಯೆ, ಒಂದು ವಿಸ್ಮಯ ಘಟನೆಯನ್ನ ತಮ್ಮ ಮುಂದೆ ಎದುರುಗಡೆ ಬರ್ತಾ ಇದೆ. 2005ರಿಂದ ಏನು 2 ಸಮುದಾಯಗಳು 2 ಜಾತಿಗಳ ನಡುವೆ ರುದ್ರಭೂಮಿಗೋಸ್ಕರ ಒಂದು ಹೋರಾಟ ನಡೆದಿದೆ. ಯಾವ ರೀತಿ ಹೋರಾಟ ನಡೆದಿದೆ ಅಂತಂದ್ರೆ, ಏನು ದಲಿತ ಜನಾಂಗದ ಯಾರೊಬ್ಬರು ಮೃತ್ಯುವಾದರೆ ಅವರಿಗೆ ಮಶಾನವೂ ಕೂಡ ಲಭ್ಯವಾಗದೇ ಇರುವಂತ ಸ್ಥಿತಿ ಆ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಕಾರಣಸ್ಥರು ಯಾರು ಇದನ್ನ ಈ ಸಮಾಜ ವ್ಯವಸ್ಥೆಯನ್ನ ಹಾಳು ಮಾಡ್ತಿರುವಂತ ವ್ಯಕ್ತಿಗಳು ಯಾರು ಅನ್ನೋದನ್ನ ನಾವು ಈಗಾಗಲೇ ಇಲ್ಲಿ ಕೇಳೋಣ. ಈಗಾಗಲೇ ಜುಗುಳ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಜುಗುಳ್ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಈ ತಮ್ಮ ಅಳಲನ್ನು ಹೇಳಲು ಬಂದಿದ್ದಾರೆ. ಈಗಾಗಲೇ ಅವರಿಗೂ ಕೂಡ ಭೇಟಿಯಾಗಿದ್ದಾರೆ. ಯಾವ ರೀತಿ ಏನು ಸ್ಪಂದನೆ ಸಿಕ್ಕಿದೆ ಅನ್ನೋದನ್ನ ಅವರನ್ನ ಕೇಳೋಣ. ಉಪಾಧ್ಯಕ್ಷ ನಮ್ಮ ಜೊತೆ ಜುಗುಳ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ನಮ್ಮ ಜೊತೆ ಇದಾರ. ಯಾವ ರೀತಿ ಇದ್ರ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಮಾಡ್ಲದ, ಏನ್ ನಡೆದದ್ರಿ ನಿಮ್ಮ ಊರಾಗ? ನಮ್ಮ ಊರಾಗ್ರಿ ನಾವು 60 ವರ್ಷ ಐತಿ ನಾವು ಹಾದಿ ಮ್ಯಾಗ ಸುಡದಾಕೈತ್ರಿ. ನಮ್ಮ ಜುಗುಳ್ ನಿಮ್ಮ ಹೆಸರು ಜುಗುಳ್ ಮಾದೇವ್ ಬಾಬು ಕಾಂಬ್ಳೆ, ಜುಗುಳ್ ಪಂಚಾಯತಿ ಉಪಾಧ್ಯಕ್ಷರು. ಮತ್ತ ನಮ್ಗ್ರಿ ಏನಾಗೈತ್ರಿ, ನಾವು 8 ದಿವಸಕ್ಕೆ 4 ತಿಂಗಳಾದ್ರೂ 2005ದಾಗ ಒಟ್ಟು ನಾವು ಹಾದಿ ಮ್ಯಾಗ ಸುಡದಾಗೈತ್ರಿ. ಮತ್ತೆ ಉಂಚೆ ಜಾತಿ ಅವ್ರ ಏನ್ ಮಾಡ್ತಾರ್ರಿ, ನಮ್ಗೆ ಒಟ್ಟಲ್ಲಿ ಬರೋನು ಕೊಡುವಾರ್ರಿ. 2 ಎಕರೆ 1 ಗುಂಟೆ ಜಾಗ ಐತಿ, ಮಶಾನ ಭೂಮಿ ಗೌರ್ಮೆಂಟ್ ಅದ. ಅಲ್ಲಿ ನಾವು ಮಾಡಿರ್ಬಿ ಅಲ್ಲಿ ನಮ್ಗೆ ಮಾಡು ಕೊಡುವಾರು. ತಂತಿ ಬೆಲೆ ಬರ್ತಾರ ಈಗ್ರಿ, ತಂತಿ ಬೆಲೆ ಬರ್ತಾರು. ಪಂಚಾಯತ್ ಅವ್ರು ಪಿ ಡಿ ಅವರು ಬಿ ಅದಕ್ಕೆ ಇದು ಕೊಡುವಾರ್ರಿ, ತಹಶೀಲ್ದಾರ್ ಕೊಡುವರು, ಮತ್ತೆ ಯುವ ಬಿ ಕೊಡುವರು, MLA ನಮ್ಮ ರಾಜೀವ್ ಕಾಗೆ ಅವರು ಬಿ ಕೊಡುವಾರ್ರಿ. ನಾವ್ ಎಲ್ಲಾ ಕಡೆ ಕೊಟ್ಟ ಬಂದೇವ್ರಿ ಅವ್ರಿಗೆ, ಇಡೀ ನಮ್ಮ ಸಮಾಜ ವತಿಯಿಂದ ಕೊಟ್ಟಿವ್ರಿ. ಅಂದ್ರೆ ಬಿ ನಮ್ಗೆ ಮಣ್ಣೇನ ಮಾಡುವಾರ್ರಿ ಅವ್ರು. ಈಗ ನಿಮ್ ಗ್ರಾಮ ಪಂಚಾಯತಿಯಿಂದ ಏನ್ ನಿರ್ಣಯ ಕೈಗೊಂಡಿದ್ದೀರಿ? ನಾವು ಗ್ರಾಮ ಪಂಚಾಯತಿನ ಯಾವ ರೀತಿ ನೀವು ಈ ವಿಷಯದ ಬಗ್ಗೆ ನೀವು ಪ್ರಸ್ತಾವನೆ ಮಾಡಿ ನಾವು ಪ್ರಸ್ತಾವ ಮಾಡ್ಕೊಂಡು ನಾವು ತೆಗದ ತಂತಿ ಬೆಲೆ ತೆಗೀರಿ, ನಮ್ಗೆ ಜಾಗ ಮಾಡಿ ಕೂಡ ನಮ್ಗೆ ಒಟ್ಟು ಸ್ವಲ್ಪ ಇದು ಮಾಡುವಾರ್ರಿ ಅವ್ರು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಮಾತನ್ನು ಕೇಳ ತಯಾರಿಲ್ಲ. ಸರಿ, ಈಗಾಗಲೇ ಇದ್ರ ಹಿನ್ನೆಲೆಯನ್ನ ನಾವು ಸಮಾಜ ಸೇವಕರಾದಂತ ಮತ್ತು ದಲಿತ ಮುಖಂಡರಾದಂತ ಪ್ರತಾಪ್ ಕಾಂಬ್ಳೆ ಅವ್ರ ಜೊತೆ ನಾವು ಮಾತಾಡೋಣ. ಈ ಪ್ರಕರಣದ ಇತಿಹಾಸ ಮತ್ತು ಹಿನ್ನೆಲೆಯನ್ನ ಎಳೆಯಾಗಿ ಬಿಚ್ಚಿಡ್ಬೇಕು. ಯಾವ ರೀತಿ? ನಮಸ್ಕಾರ, ನಾನು ಪ್ರತಾಪ್ ಕಾಂಬ್ಳೆ ಅಂತೇಳಿ, ಜುಗುಳ್ ಗ್ರಾಮದ ಪರಿಶಿಷ್ಟ ಜಾತಿಯ ದಲಿತ ಸಮಾಜದ ಮುಖಂಡರು. ಮಾನ್ಯರೇ, ನಾವು ಈಗ ಸುಮಾರು 2005 ಹಿಡ್ಕೊಂಡು ನಮ್ಮ ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನ ಭೂಮಿ ಇಲ್ಲ. ಆದರೆ ಗೈರಾನ್ ಜಮೀನು ಇರುವಂಥ ನಾವು ಸರ್ವೆ ನಂಬರ್ ಗ್ರಾಮ ಪಂಚಾಯತಿ ಜುಗುಳ್ ಗ್ರಾಮ ಪಂಚಾಯತಿ ಶಾಪೂರ್ ಸರ್ವೆ ನಂಬರ್ 1ರಲ್ಲಿ ಗೈರಾನ್ ಜಮೀನು 2 ಎಕರೆ 18 ಗುಂಟೆ ಇದ್ದು, ಅದರಲ್ಲಿ 17 ಗುಂಟೆ ಖರಾಬ್ ಇದ್ದು, 2 ಎಕರೆ 1 ಗುಂಟೆ ಜಮೀನ ಗೈರಾನ್ ಜಮೀನು ಅಂತೇಳಿ ಇದು ಉತ್ತಾರೆ ಹೊಂಟದ್ದು. ಅದರಲ್ಲಿ ನಾವು ಇದುವರೆಗೆ ಅಂದರೆ 40-50 ವರ್ಷಗಳಿಂದ ನಮ್ಮ ಹಿರಿಯರು ಹಿಡ್ಕೊಂಡು ನಾವು ಸಹಿತ ಅಲ್ಲೇ ಅಂತ ಸಂಸ್ಕಾರ ವಿಧಿವಿಧಾನ ಮಾಡ್ಕೊತ ಬಂದಿದ್ದೀವಿ. ಈಗ ಏನಾಗಿದೆ, 2005 ಹಿಡ್ಕೊಂಡು ಈಚೆಗೆ ಮಾಪೂರು ಬಂದು ಹೊಳೆ ದಂಡೆ ಇಲ್ಲದಂಥ ಗಿಡಗಂಟಿಗಳು ಬೆಳೆದು ಅಲ್ಲಿ ಅಸ್ತವ್ಯಸ್ತವಾಗಿರೋದು. ಯಾರು ರಾತ್ರಿ ಹೊತ್ತಲ್ಲಿ ತಿರ್ಕೊಂಡ್ರೆ ಅಲ್ಲಿ ಕೂಡ್ಲಿಕ್ಕೆ ಸ್ಥಳಾವಕಾಶ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಹೀಗಿರುವಾಗ ನಾವು ಸರ್ಕಾರಿ ಗೈರಾನ್ ಜಮೀನು ಇದ್ದದ ಕಾರಣಕ್ಕಾಗಿ ನಾವು ಅಲ್ಲಿ ಒಂದು 10-20 ಗುಂಟೆ ಭೂಮಿಯನ್ನ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಮ್ಮ ಸಮುದಾಯದವರು ಇರೋದ್ರಿಂದ ಅಲ್ಲಿ 20 ಗುಂಟೆ ಭೂಮಿನ ಅದರಲ್ಲಿ ಬಳಕೆ ಮಾಡ್ಲಿಕ್ಕೆ ಅಂತೇಳಿ ನಾವು ಸ್ವಚ್ಛ ಮಾಡ್ಕೊಂಡು ಅದನ್ನು ತಂತಿ ಬೇಲಿ ಮಾಡ್ಕೊಳಕ್ ಹೋದ್ರೆ ಕೆಲ ಲಿಂಗಾಯತ್ ಸಮಾಜದವರು, ಚಾಪೂರ್ ಗ್ರಾಮದ ಲಿಂಗಾಯತ್ ಸಮಾಜದವರು ಅದನ್ನ ನೀವ್ಯಾಕೆ ಇದನ್ನ ಮಾಡ್ತೀರಿ, ಇದು ನಮ್ಮ ಲಿಂಗಾಯತ್ ಸಮಾಜಕ್ಕೆ ಸಂಬಂಧಪಟ್ಟದ ಅಂತೇಳಿ ನಾವು ಸ್ವಚ್ಛ ಮಾಡಿದಂತ ಎಲ್ಲ ಸಾಮಗ್ರಿಗಳನ್ನು ತೆಗೆದು ಅವ್ರು ಇವತ್ತಿನ ದಿವಸ ಅಲ್ಲಿ ತಂತಿ ಬೇಲಿನ ಅಳವಡಿಸ್ಕೊಂಡು ಸುಮಾರು 2005ರಿಂದ ನಮ್ಮ ಮೇಲೆ ಅತ್ಯಾಚಾರ ಮಾಡ್ಕೊತ ಬರ್ತಿದ್ದಾರೆ. ಈ ಕುರಿತು ನಾವು ಸಮಸ್ತ ಸಮಾಜದವರು ಎಲ್ಲರೂ ಸೇರಿ ಗ್ರಾಮ ಪಂಚಾಯತ್ ಪಿ ಡಿ ಅವರಿಗೆ ಹೇಳಿದೀವಿ, ಗ್ರಾಮಸ್ಥದಲ್ಲಿ ಹಿರಿಯರಿಗೂ ಹೇಳಿದೀವಿ. ಈ ಕುರಿತು ನಾವು ಯುವ ಸಾಹೇಬ್ರಿಗೂ ಹೇಳಿದೀವಿ, ತಹಶೀಲ್ದಾರ್ಗೂ ಹೇಳಿದೀವಿ. ಎಲ್ಲರೂ ಕೂಡ ಒಂದು ಮೂಕ ಜಾಣತನನ ಕುರುಡುತನನ ತೋರಿಸ್ತಾ ಇದ್ದಾರೆ. ಎಲ್ಲರೂ ಮಾಡ್ತೀವಿ, ತೆಗಿಸ್ತೀವಿ, ಆ ಇಲಾಖೆದವ್ರಿಗೆ ಸಂಬಂಧ ಬರುತ್ತೆ, ಈ ಇಲಾಖೆದವ್ರಿಗೆ ಸಂಬಂಧ ಬರುತ್ತೆ, ಅದು ಪಂಚಾಯತಿದವ್ರು ಮಾಡಬೇಕು. ಈಗ ಈ ತರ ಉಡಾಪಿ ನಾವು ಉತ್ತರನ ಕೊಡ್ತಾ ನಮ್ಮನ್ನ ಇದುವರೆಗೆ ತುಳಿತಾ ಬಂದಿದ್ದಾರೆ. ಹೀಗಾಗಿ ನಾವು ಇವತ್ತಿನ ದಿವಸ ಯಾರು ಅಲ್ಲಿ ನಮ್ಮನ್ನ ಸ್ಪಂದಿಸದೇ ಇರೋ ಕಾರಣ
ನಮ್ಮ ಜನಪ್ರಿಯ ಶಾಸಕರು ನಮ್ಮವರೇ ಆದಂತ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಈ ಕುರಿತು ನಾವು ಒಡಲನ್ನು ತೋಡ್ಕೊಳ್ಳಿಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿ ಬೆಳಗಾವಿಗೆ ಬಂದು ಅವ್ರಿಗೆ ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಸಾಹೇಬರು ಈ ಕುರಿತು ತಹಶೀಲ್ದಾರ್ ಸಂಬಂಧಪಟ್ಟ ತಹಶೀಲ್ದಾರ್ಗೂ ಮಾತಾಡಿದಾರ, ಇದನ್ನ ಕ್ರಮ ಜರುಗಿಸ್ತೀನಿ ಅಂತೇಳಿ ನಮಗೆ ಭರವಸೆ ನೀಡಿದಾರ. ಹೀಗಾಗಿ ನಮಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಅವ್ರ ಮೇಲೆ ಇದನ್ನ ಇಟ್ಕೊಂಡು ನಾವು ಇವತ್ತಿನ ದಿವಸ ಇಲ್ಲಿ ಬಂದು ಅವ್ರಿಗೆ ಪ್ರಸ್ತಾವನೆ ಕೊಡ್ಲಿಕ್ಕೆ ಬಂದಿದ್ದೀವಿ. ಈಗ ನೀವು ಜಾಗ ಹೇಳ್ತೀರಿ, ಅದು 2 ಎಕರೆ ಜಾಗ ಅದ, ಅದು ಯಾರ ಜಾಗ, ಅದು ಯಾರಿಗೆ ಸಂಬಂಧಪಟ್ಟ ಜಾಗ? ಸರ್, ಅದು 2 ಎಕರೆ 1 ಗುಂಟೆ ಸರ್ಕಾರಿ ಮಸನವಾಟಿ ಅಂತ ಹೇಳಿ ಗೈರಾನ್ ಜಮೀನ್ ಇದೆ. ಅದಕ್ಕಾಗಿ ಯಾರು ಅದಕ್ಕೆ ಸ್ವತಂತ್ರ ಮಾಲೀಕರಲ್ಲ. ಅದು ಸರ್ಕಾರಿ ಜಾಗ ಇರೋದ್ರಿಂದ ಅವ್ರೆಟ್ಟು ಅದರಲ್ಲಿ ಮಾಲೀಕರು, ಅದಕ್ಕೆ ಸಂಬಂಧಪಟ್ಟ ನಾವು ಅಷ್ಟೇ ಮಾಲೀಕರು. ಹೀಗಿರುವಾಗ ಯಾವುದೇ ಒಂದೇ ಕಮ್ಯುನಿಟಿಗೆ ಒಂದೇ ಜಾತಿಗೆ ಸೀಮಿತವಾದಂತ ಸ್ಥಳ ಅಲ್ಲ. ಅದಕ್ಕಾಗಿ ನಾವೇನ್ ಮಾಡಿದೀವಿ, ಯಾರದೇ ವೈಯಕ್ತಿಕ ಆಸ್ತಿಯನ್ನ ನಾವು ಬಳಕೆ ಮಾಡಿದ್ರೆ ಅದು ನಮ್ಮ ತಪ್ಪು, ಅದು ನಮ್ಮ ಸಿದ್ಧಾಂತಕ್ಕೆ ಒಪ್ಪಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ನಮ್ಮ ಗ್ರಾಮದಲ್ಲಿ ಎಲ್ಲಿ ಸ್ಮಶಾನ ಮಾಡ್ಲಿಕ್ಕೆ ಸೂಕ್ತವಾದ ಸ್ಥಳ ಐತಿ, ಯಾರ್ದು ವೈಯಕ್ತಿಕ ಜಾಗ ಇರಬಾರ್ದು, ಸರ್ಕಾರಿ ಗೈರಾನ್ ಜಮೀನು ಎಲ್ಲಿದೆ ಅಂತೇಳಿ ನಮ್ಮ ಉಪಾಧ್ಯಕ್ಷರಿಗೆ ಹೇಳಿದಾಗ ಅಲ್ಲಿ ಗೈರಾನ್ ಜಮೀನು ಇದೆ, ನಾವು ಅದನ್ನ ಬಳಕೆ ಮಾಡೋಣ ಅಂತ ಸೂಚನೆ ಕೊಡೋದಕ್ಕಾಗಿ ನಾವು ಇವತ್ತಿನ ದಿವಸ ಅದನ್ನೆಲ್ಲ ತಂತಿ ಮೇಲೆ 2005ರಿಂದ ಹೋರಾಟ ಮಾಡ್ತಿದ್ದೀವಿ. ಆದ್ರ ಲಿಂಗಾಯತ್ ಸಮಾಜದ ಶಾಪುರ ಗ್ರಾಮದ ಕೆಲ ಲಿಂಗಾಯತ್ ಸಮಾಜದ ಯುವಕರು ಅದನ್ನ ನಮಗೆ ತಂತಿ ಬೇಲಿ ಬಡದು ನಮಗೆ ಇವತ್ತಿನ ದಿವಸ ಅಲ್ಲಿ ಯಾವುದೇ ರೀತಿಯ ಸ್ಮಶಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆಮೇಲೆ ಅದನ್ನ ತಂತಿ ಬೇಲಿ ಬಡದು ತೆಗೆದ್ರೆ ನಾವೆಲ್ಲ ಹಾಕಿದೀವಿ, ನಾವ್ಯಾಕೆ ಹಾಕ್ಬೇಕು ಅಂತೇಳಿ ಈಗ ಉಡಾಫೆ ಉತ್ತರನ ಕೊಡ್ತಾ ಇದಾರೆ. ಈ ಕುರಿತು ನಾವು ತಹಶೀಲ್ದಾರ್ಗೆ ಹೇಳಿದ್ರೆ ಇಲ್ಲ, ಅದು ಪಂಚಾಯತಿದವ್ರು ಮಾಡಬೇಕು, ಪಂಚಾಯತಿಯವರಿಗೆ ನಾವು ಗ್ರಾಮವನ್ನ ಹ್ಯಾಂಡ್ ಓವರ್ ಮಾಡಿರ್ತೀವಿ, PDO ಮಾಡ್ಬೇಕಂತ ಅವ್ರು ಹೇಳ್ತಿದ್ದಾರೆ. ಬಟ್ PDO ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ನಾನು 68, 63ದಲ್ಲಿ ಇರುವಂತ ಪ್ರಕರಣ ಇದೆ, ಅದಕ್ಕೆ ಯಾವ್ದು ಠರಾವಿಲ್ಲ, ಯಾವ್ದು ಇದನ್ನ ಇಲ್ದಾನೆ, ದಾಖಲೆ ಇಲ್ದಾನೆ ಅದನ್ನ ನೋಂದಣಿ ಮಾಡಿರ್ತಾರ. ಹೀಗಾಗಿ ಅದನ್ನ ನನ್ನ ಅಧಿಕಾರಿಗಳನ್ನ ನನಗ ತಿದ್ದುಪಡಿ ಮಾಡಕ್ ಅವಕಾಶ ಮಾಡಿಕೊಟ್ಟಲ್ಲಿ ನಾನು ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿ ಅವ್ರು ಉತ್ತರ ಕೊಡ್ತಾ ಇದಾರೆ. ಈ ಕುರಿತು ನಾವು EO ಸಾಹೇಬರಿಗೂ ಸಂಬಂಧಪಟ್ಟ EO ಸಾಹೇಬರು, ವಾಲಿ ಸಾಹೇಬರಿಗೂ ನಾವು ಎಲ್ಲಾ ಸಮಾಜ ಬಾಂಧವರು ಸೇರಿ ನಾವು ಅರ್ಜಿನೂ ಸಹಿತ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ನೋಡಿದ್ರು, ಆಯ್ತು ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ, ತಹಶೀಲ್ದಾರಿಗೂ ಮಾತಾಡ್ತೀನಿ, ಅದನ್ನ ನಿಮ್ಗೆ ಹಿಂಬರ ಕೊಡ್ತೀವಿ ಅಂತ ಹೇಳಿ ನಮ್ಮ ಉಡಾಪಣೆ ಮಾಡ್ತಿದ್ದಾರೆ. ಇವಾಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ 2 ಮೀಸಲು ಶಾಸಕರಿದ್ದಾರೆ. ಹೌದು. ಸಮುದಾಯದ ಏನು ಧ್ವನಿ ಎತ್ತಾ ಇದಾರ? ಯಾವ ರೀತಿ ಸಮುದಾಯದ ಪರವಾಗಿ ನಿಲ್ತಾ ಇದಾರ? ಇಲ್ಲ, ನಮ್ಮ ಪರವಾಗಿ ಅವ್ರು ಯಾರು ಕೂಡ ನಮ್ಮ ಪರವಾಗಿ ಧ್ವನಿ ಎತ್ತಿದಿಲ್ಲ. ಯಾರು ಗಮನಕ್ಕೂ ನಾವು ಈಗ ನಮ್ಮ ಹಂತದಲ್ಲಿ ಆಗ್ಲಿ ಅಂತೇಳಿ ನಾವು ಪ್ರಯತ್ನ ಮಾಡಿದೀವಿ. ಇನ್ನು ಮುಂದಿನ ದಿನಮಾನದಲ್ಲಿ ಬೇಕಿದ್ರೆ ನಾವು ನಮ್ಮ ಸಮುದಾಯದ ಎಲ್ಲ ಮುಖಂಡರನ್ನ, ಎಲ್ಲ ಸಮಾಜದ DSS ಸಂಘಟನೆಗಳನ್ನ ಎಲ್ಲರನ್ನು ಒಗ್ಗೂಡಿಸಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ಲಿಕ್ಕೂ ನಾವು ಇವತ್ತಿನ ದಿವಸ ನಿರ್ಣಯ ಕೈಗೊಂಡಿದ್ದೀವಿ. ಆದ್ರೆ ಸಾಹೇಬರು, ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಈ ಕುರಿತು ನೀವು ಯಾವುದೂ ಕ್ರಮ ತಗೊಳ್ಳದೆ ನಾನು ಅದನ್ನ ಬಗ್ಗೆ ಸೂಕ್ತ ಪರಿಹಾರ ಕೊಡ್ತೀನಿ ಅಂತೇಳಿ ಭರವಸೆ ನೀಡಿದಾರ. ಹೀಗಾಗಿ ಇವತ್ತಿನ ದಿವಸ ನಾವಿಲ್ಲಿ ಬೆಳಗಾವಿಗೆ ಬಂದಿರಿದ್ದೀವಿ. ಇದಾಗಿತ್ತು ಪ್ರತಾಪ್ ಕಾಂಬ್ಳೆ ಅವರ ಮಾತು. ಸಾಮಾಜಿಕದ ನ್ಯಾಯದ ಬಗ್ಗೆ ಆಗಿ ಸಾಮಾಜಿಕದ ಹೋರಾಟಗಳನ್ನ ಈಗಾಗಲೇ ದಲಿತ ಸಂಘಟನೆಗಳು ಪದೇ ಪದೇ ಈ ದೇಶದಲ್ಲಿ ಮಾಡ್ತಾನೆ ಬಂದಿದ್ದಾವೆ. ಒಂದ್ ಕಡೆ ಏನು ಅಸ್ಪೃಶ್ಯತೆಯ ಸಮಸ್ಯೆ ಆಗಿರ್ಬೋದು, ಇನ್ನೊಂದು ಕಡೆ ಸ್ಮಶಾನ ಏನು ಮೂಲಭೂತ ಸೌಕರ್ಯಗಳ ವಿಷಯ ಆಗಿರ್ಬೋದು, ಸ್ಮಶಾನದ ರುದ್ರಭೂಮಿಗೋಸ್ಕರನು ಕೂಡ ಈಗಿನ 75 ವರ್ಷಗಳಾದ್ರೂ ಕೂಡ ದಲಿತರು ಅದಕ್ಕೆ ಸಾಮಾಜಿಕ ಹೋರಾಟವನ್ನು ಮಾಡಲು ಚಡಪಡಿಸುತ್ತಾ ಇದ್ದಾರೆ. ಇದ್ರ ಕಾರಣವಾಗಿ ಈಗಾಗಲೇ ನಾವು ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 2 ಜನ ಮೀಸಲಾತಿ ಪಡೆದು ಮೀಸಲಾತಿ ಪಡೆದು 2 ಜನ ಶಾಸಕರುಗಳಾಗಿದ್ದಾರೆ. ಅವರು ಕೂಡ ಸಮುದಾಯದ ಕಡೆ ಗಮನ ಹರಿಸ್ತಾ ಇಲ್ಲ. ಯಾಕೆ ಈ ತರ ಒಂದು ತಾರತಮ್ಯ ನಡೀತಾ ಇದೆ ದಲಿತರ ಮೇಲೆ? ಯಾರು ಇದನ್ನ ಈ ಹಂತವನ್ನ ಕಳೆದುಕೊಂಡು ಹೋಗ್ತಾ ಇರುವಂತ ಈ ವ್ಯವಸ್ಥೆ ಯಾವುದು ಅನ್ನೋದು ದಲಿತರ ಒಂದು ಈ ನಾಯಕರುಗಳಿಗೆ ಪ್ರಶ್ನೆ ಇದೆ. ಈಗಾಗಲೇ ಒಬ್ಬ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಲು ಕೂಡ ಒಂದು ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗಿದೆ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ. ಮುಂದೆ ಬರೋ ದಿನಗಳಲ್ಲಿ ಈ ಹೋರಾಟ ಯಾವ ಮಟ್ಟದ ತೆಗೆದುಕೊಂಡು ಹೋಗ್ಲಿದೆ ಅನ್ನೋದನ್ನ ನಾವು ಕಾದ್ ನೋಡೋಣ. ದಲಿತರಿಗೆ ಸಾಮಾಜಿಕ ನ್ಯಾಯ ಸಿಗಲಿದೆಯೋ ಅನ್ನೋದನ್ನ ನಾವು ಕಾದ್ ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ ಗೌಂಡಿ, ಬೆಳಗಾವಿ.